ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ದೇವರನ್ನ ಆರಾಧನೆ ಮಾಡಿದೀವಿ, ಒಂದು ಮಹಿಮೆ ಪಡಿಸಿದ್ದೀವಿ. ಒಂದು ವಾಕ್ಯ ಭಾಗಕ್ಕೆ ಹೋಗೋಣ. ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ, ಆದರೆ 37ನೇ ವಚನವಾಗಿದೆ. ತರುವಾಯ ದೊಡ್ಡ ಬಿರುಗಾಳಿಯನ್ನು ಎದ್ದು ತೆರೆಗಳು ಆ ದೋಣಿಗೆ ಬಡಿದು ಒಳಗೆ ನುಗ್ಗಿದ್ದರಿಂದ ಆ ದೋಣಿಯು ಕೂಡಲೇ ತುಂಬುವುದಕ್ಕೆ ಬಂದಿತು. ಆತನು ದೋಣಿಯ ಹಿಂಭಾಗದಲ್ಲಿ ತಲೆದಿಂಬನ್ನು ಹೊರಗಿ ನಿದ್ದೆ ಮಾಡುತ್ತಿದ್ದನು. ಹಾಲೆಲುಯಾ. ಯೇಸು ಸ್ವಾಮಿ ಶಿಷ್ಯರೊಡನೆ ದೋಣಿಯಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಭಯಂಕರವಾದ ಒಂದು ಬಿರುಗಾಳಿ ಬಂದಿತು ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ನೋಡ್ತೀವಿ. ಅದೇ ರೀತಿಯಾಗಿ ಜೀವನದಲ್ಲಿ ಬಿರುಗಾಳಿಗಳು ಎಬ್ಬುವಂತ ಮನುಷ್ಯನಿಗೆ ನಾವು ಹುಟ್ಟಿನಿಂದ ಬೆಳೆದು ಇಲ್ಲಿ ತನಕ ಹೋಗುವಾಗ ನಮ್ಮಲ್ಲಿ ಆಪತ್ತುಗಳು, ಅನರ್ಥಗಳು, ಒಳ್ಳೆಯದು ಕೆಟ್ಟದು ಪ್ರತಿಯೊಂದು ನಮ್ಮ ಜೀವನದಲ್ಲಿ ನಡೀತದೆ ಪ್ರಿಯರೇ. ಒಂದು ಬಿರುಗಾಳಿ ಅಂತ ಒಂದು ಸಂಭವಿಸಬಹುದು. ಆದರೆ ದೇವರು ಹೇಳ್ತಾರೆ, ಎಲೇ ಅಲ್ಪ ವಿಶ್ವಾಸಿಗಳೇ, ನಿಮ್ಮ ನಂಬಿಕೆ ಏನಾಯ್ತು ಅಂತ ಇಲ್ಲಿ ಶಿಷ್ಯಂದ್ರಿಗೆ ಹೇಳ್ತಾರೆ. ಅದೇ ರೀತಿಯಾಗಿ ನಿಮ್ಮ ನಂಬಿಕೆಯನ್ನು ಕುಗ್ಗಿ ಹೋಗಬೇಡ, ನಿನ್ನ ನಂಬಿಕೆಯನ್ನು ಹೆಚ್ಚು ಮಾಡಿಕೋ, ನನ್ನಲ್ಲಿ ನೀನು ಭರವಸೆ ಇಡು. ಹಾಲೆಲುಯಾ. ಅವಾಗ ಈಗ ಈ ದೋಣಿಯಲ್ಲಿ ಯಾವ ರೀತಿ ಬಿರುಗಾಳಿ ಬಂದು ಬಡಿದು ದೋಣಿ ಮುಳುಗುವಷ್ಟು, ದೋಣಿ ಒಡೆಯುವಷ್ಟು ಹೇಗೆ ಸಂಭವಿಸ್ತೋ ಅದೇ ರೀತಿಯಾಗಿ ದೇವರು ತಾನೇ ಇಲ್ಲಿ ಆ ದೋಣಿ ಹೇಗೆ ಬಡಿದು ಇದಾಗ್ತದೆ ಅಂತ ಸಮಯದಲ್ಲೂ ದೇವರು ಒಂದು ಮಾತು ಹೇಳಿದರೆ ಸಾಕು, ಸಮುದ್ರವು ಹೇಗೆ ನಿಂತು ಹೋಯ್ತು, ಶಾಂತವಾಯಿತು ಅಂತ ನೋಡ್ತೀವಲ್ಲ ವಾಕ್ಯದಲ್ಲಿ. ಅದೇ ರೀತಿಯಾಗಿ ನಮ್ಮ ಬಾಳಿನಲ್ಲಿ ಏನೇ ನಡೆದರೂ ದೇವರ ಕರಗಳಲ್ಲಿ ಒಪ್ಪಿಸಿಕೊಟ್ಟಾಗ ಕ್ಷಣ ಮಾತ್ರಕ್ಕೆ ಅದೆಲ್ಲ ಶಾಂತವಾಗಿ ಹೋಗ್ತದೆ. ಇದು ದೇವರು ನಮಗೆ ಕಲಿಸಿಕೊಟ್ಟದ್ದು, ದೇವರು ನಮಗೆ ತೋರಿಸಿಕೊಟ್ಟಂತ ಮಾರ್ಗ ಉಪದೇಶವಾಗಿದೆ ಪ್ರಿಯರೇ. ಹಾಗಾಗಿ ಅವಾಗ ಕೆಳಗೆ ಹೇಳ್ತಾರೆ, ಅವರು ಆತನನ್ನು ಎಬ್ಬಿಸಿ, ಗುರುವೇ, ನಾವು ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೋ ಎಂದು ಕೇಳಲು. ಹಾಲೆಲುಯಾ. ಶಿಷ್ಯಂದರ ನಂಬಿಕೆ, ನಾವು ಮುಳುಗಿ ಹೋಗ್ತಾ ಇದ್ದೀವಿ, ನಿನಗೆ ಚಿಂತೆ ಇಲ್ಲವೋ ಸ್ವಾಮಿ, ನಿನಗೆ ನಂಬಿಕೆ ಇಲ್ಲವೋ, ನೋಡಿ ಈ ತರ ಮುಳುಗಿ ಹೋಗ್ತಾ ಇದ್ದೀವಿ ಎಂಬುದಾಗಿ ನಾವು ಅಲ್ಲಿ ವಾಕ್ಯದಲ್ಲಿ ನೋಡುವಾಗ, ಆತನು ಎದ್ದು ಬಿರುಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ, ನೀ ಸುಮ್ಮನಿರು, ಮೊರೆಯಬೇಡ ಎಂದು ಅಪ್ಪಣೆ ಕೊಟ್ಟನು. ಕೂಡಲೇ ಗಾಳಿ ನಿಂತು ಹೋಗಿ ಎಲ್ಲ ಶಾಂತವಾಯಿತು. ಹಾಲೆಲೂಯಾ. ಇವತ್ತು ಮನುಷ್ಯನ ಬಾಳಿನಲ್ಲಿ ಯಾವುದೇ ಈ ರೀತಿ ಒಂದು ಸಮಯದಲ್ಲಿ ಸಂಭವಿಸುವುದಾದರೆ ನಮಗೆ ಸಂತೋಷಕ್ಕಿಂತ ಹೆಚ್ಚಾಗಿ ಕ್ರಿಸ್ತನ ಮಕ್ಕಳಲ್ಲಿ ಭಾರಿ ದುಃಖಗಳೇ ಜಾಸ್ತಿ ಪ್ರಿಯರೇ. ಯಾಕಂದ್ರೆ ಶೋಧನೆಗೆ ಒಳಪಡ್ತೀವಲ್ಲ, ಆ ಶೋಧನೆಯಲ್ಲಿ ಜಯಿಸಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ಹಾಲೆಲುಯಾ. ದೇವರು ತಾನೇ ಇದರಲ್ಲಿ ನಮಗೆ ಸಹಾಯ ಮಾಡ ಶಕ್ತನಾಗಿದ್ದಾನೆ ಪ್ರಿಯರೇ. ಹಾಲೆಲುಯಾ. ಹಾಗೆ ನೀವು ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಹಾಲೆಲುಯಾ. ನಿಮಗೆ ಸ್ತೋತ್ರ. ಹಾಗೆ ಹೆಚ್ಚಾಗಿ ದೇವರ ವಾಕ್ಯದಲ್ಲಿ ನಾವು ಬೆಳಿಬೇಕಾಗಿದೆ ಪ್ರಿಯರೇ. ಹಾಲೆಲುಯಾ. ಹೆಚ್ಚಾಗಿ ಆತನು ಅವರನ್ನು, ಯಾಕೆ ಧೈರ್ಯಗೊಡುತ್ತೀರಿ, ಇನ್ನೂ ನಿಮಗೆ ನಂಬಿಕೆ ಇಲ್ಲವೋ ಎಂದು ಕೇಳಲು ಅವರು ಬಹು ಭಯಪಟ್ಟು, ಈತನು ಯಾರಿರಬಹುದು, ಗಾಳಿಯು ಸಮುದ್ರವು ಸಹ ಈತನು ಹೇಳಿದ ಹಾಗೆ ಕೇಳುತ್ತಾವಲ್ಲ ಎಂದು ತಮ್ಮೊಳಗೆ ಮಾತಾಡಿಕೊಂಡರು. ಅಂದರೆ ದೇವರು ಯೇಸು ಸ್ವಾಮಿ ಮಾಡುವಂತ ಒಂದು ಉಪಕಾರ ಇದೆಯಲ್ಲ, ಈ ರೀತಿ ಒಂದು ಬಲಶಕ್ತಿ ಇದೆಯಲ್ಲ, ಅದು ಯಾರಿಗೂ ತಿಳಿಯದೇ ಇರೋ ಕಾರಣ ಅವರು ಭಯಪಟ್ಟರು ಎಂಬುದಾಗಿ ವಾಕ್ಯ ವಚನ ಹೇಳ್ತದೆ. ಹಾಲೆಲುಯಾ. ಹಾಗೆ ನೀವು ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇನೆ ದೇವರೇ. ಇವತ್ತು ಮಾಡಿದಂತ ಉಪಕಾರಕ್ಕೆ ಸ್ವಾಮಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾಣವನ್ನ ನೀನು ಉಳಿಸಿದೆಯಲ್ಲಪ್ಪ ದೇವರೇ, ಸ್ತೋತ್ರ ಎಂಬುದಾಗಿ ನಾವೆಲ್ಲರೂ ತಲೆಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಯಾಕಂದ್ರೆ ಆ ರೀತಿಯಾಗಿ ಗಾಳಿ ಬಡಿದು ಒಂದು ದೋಣಿ ಮುಳುಗುವಂತ ಸಮಯದಲ್ಲಿ ನಿಮ್ಮ ನಂಬಿಕೆ ಏನಾಯ್ತು? ನಾನು ನಿನ್ನ ಸಂಗಡ ಇದ್ದಾಗಲೂ ನೀನು ಅಪನಂಬಿಕೆ ಯಾಕೆ ಮಾಡ್ತೀಯ?
ದೇವ್ರು ಹೇಳ್ತಾರೆ. ಆತನು ಆ ಶಿಷ್ಯಂದ್ರ ಜೊತೆಗೆ ಒಟ್ಟಿಗೆ ಇರಬೇಕಾದ್ರೂ ಸ್ವತಃ ಅವರು ನಂಬಲಿಲ್ಲ. ಇವತ್ತು ಅದೇ ರೀತಿಯಾಗಿ ನಮಗೂ ಆ ರೀತಿ ಆಗ್ತಿದೆ ಪ್ರಿಯರೇ. ಹಾಗಾಗಿ ದೇವರು ಭಯ ಪಡಬೇಡ್ರಿ, ನಾನು ನಿಮ್ಮ ಸಂಗಡ ಇದ್ದೇನೆ, ನಾನು ನಿಮ್ಗೆ ಗುರಾಣಿಯಾಗಿದ್ದೇನೆ ಎಂಬುದಾಗಿ ತೋರಿಸಿಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಯೇಸು ಸ್ವಾಮಿ, ನಿಮಗೆ ಮಹಿಮೆ ಆಗಲಿ. ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬವನ್ನು ನೆನೆಸಿ ನಿಮ್ಮ ಕಳೆದೋಗಿಸಿ ಯೇಸು ನಾಮದಲ್ಲಿ ಬೇಡುತ್ತೇನೆ ಜೀವಳ ತಂದೆ. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ